ನಾನು ಮೊನ್ನೆ ಒಂದು 30-40 ವರ್ಷ 35 ವರ್ಷ ಇರ್ಬೋದು ರೂಟೀನ್ ಚೆಕಪ್ ಮಾಡ್ತಾಯಿದ್ರು. ಮಾಡದಿರ್ಬೇಕಾದ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ 4 ಸೆಂಟಿಮೀಟರ್ ಕಿಡ್ನಿ ಟ್ಯೂಮರ್ ಅಂತ ಡಯಾಗ್ನೋಸ್ ಆಯಿತು. ಅವ್ರಿಗೆ ಆಪ್ರೇಷನ್ ಮಾಡಿ ನನ್ನ ಕಿಡ್ನಿ ಟ್ಯೂಮರ್ನ ತೆಗೆದೆ, ಅದು ಬೇರೆ ವಿಷಯ. ನೋಡಿ, ಚಿಕ್ಕ ವಯಸ್ಸಲ್ಲೂ ಕೂಡ ಕಿಡ್ನಿ ಟ್ಯೂಮರ್ ಆಗೋ ಸಾಧ್ಯತೆಗಳು ಇದೆ ಅಂತ ಹೇಳೋದಕ್ಕೋಸ್ಕರ ಈ ಮಾತು ಹೇಳ್ತಿದ್ದಾರೆ. ಅದಕ್ಕೆ 40 ವರ್ಷ ಮೇಲೆ ಆಗ್ಬಿಡ್ತಂದ್ರೆ ವರ್ಷಕ್ಕೊಂದ್ಸರಿ ಕಂಪಲ್ಸರಿ ರೂಟೀನ್ ಚೆಕಪ್ ಮಾಡಿಸ್ಕೋಬೇಕು ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಯಾಕೆಂದರೆ ಕಿಡ್ನೀಸು ಭಾಳ ವೈಟಲ್ ಆರ್ಗನ್ಸು. ಒಂದು ಸರಿ ನಾವು ಕಿಡ್ನಿ ಇಂಜುರಿ ಆಯ್ತಂದ್ರೆ ಅದನ್ನು ನಾವು ರಿವರ್ಸ್ ಮಾಡೋಕ್ಕಾಗಲ್ಲ. ತಮಗೆಲ್ಲ ಗೊತ್ತಿದೆ ಎಷ್ಟು ಕಷ್ಟ. ಒಂದು ಸರಿ ಕಿಡ್ನಿ ಫೇಲ್ಯೂರ್ ಆಯ್ತಂದ್ರೆ ಡಯಾಲಿಸಿಸ್ ಮಾಡಿಸ್ಕೋಬೇಕು ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕು. ಎಷ್ಟು ಖರ್ಚಿನಿಂದ ಕೂಡಿರುತ್ತೆ ಅಂತ ತಮಗೆಲ್ಲ ಗೊತ್ತಿದೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಪ್ರಾಪರ್ ಬಾಡಿ ವೆಯ್ಟ್ ಮೇಂಟೈನ್ ಮಾಡಿ, ರೆಗ್ಯುಲರ್ ಎಕ್ಸಸೈಸ್ ಮಾಡಿ, ಮತ್ತು ಅತಿ ಹೆಚ್ಚು ಉಪ್ಪು ಸೇವನೆ ಮಾಡೋದು ಬೇಡ, ಅತಿ ಹೆಚ್ಚು ಸಕ್ಕರೆ ಸೇವನೆ ಮಾಡೋದು ಬೇಡ. ವರ್ಷಕ್ಕೊಂದ್ಸರಿ ಸ್ಕ್ಯಾನ್ ಮಾಡಿಸಿ, BP ಕಂಟ್ರೋಲ್ ಮಾಡಿ, ಶುಗರ್ ಕಂಟ್ರೋಲ್ ಮಾಡಿದರೆ ನಿಮ್ಮ ಕಿಡ್ನಿನ ಭಾಳ ಸೇಫಾಗಿ ಇಟ್ಕೋಬೋದು.